ಧಾರವಾಡದ ಸಾವಿನ ಕಟ್ಟಡ ಕುಸಿಲಿಕ್ಕೆ ಅಸಲಿ ಕಾರಣ ಏನು? ಕಟ್ಟಡ ಕುಸಿತದ ಹಿಂದಿನ ರಹಸ್ಯವನ್ನ ಬಯಲು ಮಾಡ್ತಾ ಇದೆ ಸುವರ್ಣ ನ್ಯೂಸ್. ಇಷ್ಟಕ್ಕೂ ಈ ಕಟ್ಟಡ ಕುಸಿಯೋದಕ್ಕೆ ಅಸಲಿ ಕಾರಣ ಏನು? ಆ ರಹಸ್ಯವನ್ನ ಬಯಲು ಮಾಡ್ತಾ ಇದೆ ಸುವರ್ಣ ನ್ಯೂಸ್. ಕಟ್ಟಡ ಕುಸಿತದ ಹಿಂದಿನ ರಹಸ್ಯ ಬಯಲು ಮಾಡ್ತಿದೆ ಸುವರ್ಣ ನ್ಯೂಸ್. ನಿಜಕ್ಕೂ ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಆ ಕೆಲಸ, ಆ ಒಂದು ಕೆಲಸದಿಂದಾಗಿಯೇ ಈ ಕಟ್ಟಡ ಕುಸಿತಕ್ಕೆ ಈಡಾಗಿರುವಂತದ್ದು. ಇದು ಸ್ವಯಂಕೃತ ಅಪರಾಧವಾ? ಧಾರವಾಡದ ಸಾವಿನ ಕಟ್ಟಡ ಕುಸಿಯೋದಕ್ಕೆ ಅಸಲಿ ಕಾರಣ ಏನು? ಆ ಕಾರಣವನ್ನ ನಿಮ್ಮ ಮುಂದಿಡುತ್ತೆ ಸುವರ್ಣ ನ್ಯೂಸ್. 9 ಅಮಾಯಕರ ಸಾವಿಗೆ ಕಾರಣವಾದಂತಹ ಸಾವಿನ ಕಟ್ಟಡ ಕುಸಿತಕ್ಕೆ ಕಾರಣ ಏನು? 3 ವರ್ಷದ ಕಾಮಗಾರಿ 3 ನಿಮಿಷದಲ್ಲಿ ನೆಲಸಮವಾಗಿದ್ದು ಹೇಗೆ? ಮಾಜಿ ಸಚಿವರ ಮಾವನ ಮಾಲೀಕತ್ವದ ಕಟ್ಟಡದಲ್ಲಿ ನಡೆದಂತಹ ದುರಂತವಿದು. ದುರಂತ ನಡೆಯೋದು ಮೊದಲೇ ಗೊತ್ತಿತ್ತ? 9 ಅಮಾಯಕರ ಸಾವಿಗೆ ಕಾರಣವಾದಂತಹ ಸಾವಿನ ಕಟ್ಟಡದ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಜವಾಬ್ದಾರಿಯನ್ನ ಯಾರು ಹೊರಬೇಕಾಗತ್ತೆ? ಖಂಡಿತವಾಗಿ ಪ್ರತಿಮಾ, ಇಲ್ಲಿ ನಡೆದಂತಹ ಬೆಳವಣಿಗೆಗಳನ್ನು, ಕಟ್ಟಡ ಕುಸಿತಕ್ಕೆ ಮೂಲ ಕಾರಣವನ್ನು ಹುಡುಕುತ್ತಾ ಹೋದರೆ ಕಟ್ಟಡ ಮಾಲೀಕರು ಮತ್ತು ಕಟ್ಟಡ ನಿರ್ಮಾಣದ ಹೊಣೆ ಹೊತ್ತಂತ ಇಂಜಿನಿಯರ್ಗಳು ಮಾಡಿದಂಥ ಬಹುದೊಡ್ಡ ಅಪರಾಧ ಮತ್ತು ನಿರ್ಲಕ್ಷ್ಯದಿಂದಾಗಿ ಇವತ್ತು ಸಾವು ನೋವುಗಳು ಸಂಭವಿಸಿದವೆ. ಪ್ರಮುಖವಾಗಿ ಇಂಥ ದೊಡ್ಡ ಮಟ್ಟದ ಅಂದರೆ ಸುಮಾರು 9 ಗುಂಟೆ ವಿಶಾಲ ಪ್ರದೇಶದಲ್ಲಿ ಏನು ಬಹುಮಾಡಿ ಕಟ್ಟಡ ನಿರ್ಮಾಣವಾಗಿದೆ. ಈ ಮೊದಲು ಅಂದರೆ 2 ವರ್ಷದ ಮೊದಲು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಚಿಕ್ಕ ಪ್ರಮಾಣದ ಪಿಲ್ಲರ್ಗಳನ್ನು, ಆ ಕಟ್ಟಡಕ್ಕೆ ಬೇಕಾದಂಥ ಸ್ಟ್ರೆಂತ್ ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪಿಲ್ಲರ್ಗಳನ್ನು ನಿರ್ಮಾಣ ಮಾಡಿದ್ರು. ಅದಾದ ಬಳಿಕ ಕಟ್ಟಡದ ಮಾಲೀಕರು 2018 ಏಪ್ರಿಲ್ನಲ್ಲಿ ಮತ್ತೊಂದು ಅನುಮತಿಯನ್ನು ತೆಗೆದುಕೊಳ್ತಾರೆ ಮಹಾನಗರ ಪಾಲಿಕೆಯಿಂದ. ಗ್ರೌಂಡ್ ಪ್ಲಸ್ ಮತ್ತು 3 ಫ್ಲೋರ್ ಅನ್ನು ಕಟ್ತೇವೆ ನಾವು ಅನ್ನುವಂಥ ಪರ್ಮಿಷನ್ ಅನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಆದರೆ ಗ್ರೌಂಡ್ ಪ್ಲಸ್ 3 ಅಂತ ತೆಗೆದುಕೊಂಡು G+4 ಅನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಅಲ್ಲಿಗೆ 5 ಮಾಡಿಯ ಕಟ್ಟಡ ಅದಾಯಿತು. ಆಗ ಏನು ಮೊದಲು ನಿರ್ಮಾಣ ಮಾಡಿದಂಥ 2 ವರ್ಷದ ಹಿಂದೆ ನಿರ್ಮಾಣ ಮಾಡಿದಂಥ ಪಿಲ್ಲರ್ಗಳೇನಿದ್ವು ಅದು ಸಣ್ಣ ಪ್ರಮಾಣದಾಗಿತ್ತು. ಬಿರುಕು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಮತ್ತು ಕಟ್ಟಡದ ಮಾಲೀಕರು ಬಿಲ್ಡಿಂಗ್ ಅನ್ನು ಉಳಿಸಿಕೊಳ್ಳಿಕ್ಕೆ ಪಿಲ್ಲರ್ಗಳನ್ನು ಸ್ಟ್ರೆಂತ್ ಮಾಡಲಿಕ್ಕೆ ಹೋಗ್ತಾರೆ. ಇರುವಂತಹ ಪಿಲ್ಲರ್ಗಳೇನಿತ್ತು ಸಣ್ಣ ಪಿಲ್ಲರ್ಗಳ ಸುತ್ತ ಮತ್ತೆ ಪಾಯವನ್ನು ಹಗದು ಅದಕ್ಕೆ ಹೊಸದಾಗಿ ಮತ್ತೆ ಅಂದರೆ ರಾಡ್ಗಳನ್ನು ಫಿಟ್ ಮಾಡಿ ಹೊಸ ಪಿಲ್ಲರ್ ಅನ್ನ ಸ್ಟ್ರೆಂತ್ ಮಾಡಲಿಕ್ಕೆ, ದಪ್ಪ ಮಾಡಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿರುವಂತದ್ದು. ಯಾವಾಗ ಹಳೆ ಕಟ್ಟಡದ ಪಿಲ್ಲರ್ ಏನು ಬಿರುಕು ಬಿಟ್ಟಿತ್ತು ಆ ಸಂದರ್ಭದಲ್ಲೇ ಕಟ್ಟಡದ ಮಾಲೀಕರು ಎಚ್ಚೆತ್ತುಕೊಂಡು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಇರುವಂತಹ ಮಳಿಗೆಗಳನ್ನ, ಏನು ಅಂಗಡಿಗೆ, ಆಫೀಸ್ಗಳನ್ನ ಸ್ಥಳಾಂತರ ಮಾಡಿಸಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸಾವು ನೋವು ಸಂಭವಿಸುತ್ತಿರಲಿಲ್ಲ. ಇದನ್ನು ಗೌಪ್ಯವಾಗಿ ಕಾಪಾಡಲಾಗುತ್ತೆ. ಬಿಲ್ಡಿಂಗ್ ಸುರಕ್ಷಿತವಾಗಿದೆ, ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ತಿಳಿಸುವಂತ ಪ್ರಯತ್ನವನ್ನ ಇಲ್ಲಿನ ಅಂದ್ರೆ ಕಟ್ಟಡದ ಮಾಲೀಕರು ಮಾಡ್ತಾರೆ. ಅದಕ್ಕೆ ಅಂದರೆ ಬಿಲ್ಡಿಂಗ್ ಏನು ಪಿಲ್ಲರ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಪ್ರಯತ್ನ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ 3 ಪಿಲ್ಲರ್ಗಳನ್ನು ಸ್ಟ್ರೆಂಥನ್ ಮಾಡಿದ್ದಾರೆ. ಏಕಕಾಲಕ್ಕೆ ಕಟ್ಟಡದ ಹಿಂಭಾಗದಲ್ಲಿರುವಂಥ ಪಿಲ್ಲರ್ಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಹೋಗ್ತಾರೆ. ಆಗ ಭೂಮಿಯನ್ನು ಹಗದು ಏನು ರಾಡನ್ನು ಫಿಟ್ ಮಾಡ್ತಾರೆ, ಸ್ಟೀಲನ್ನು ಫಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಟ್ಟಡ ಕುಸಿದಿರುವಂಥದ್ದು. ಆ ನೆಲಮಾಡಿಯಲ್ಲೂ ಕೂಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಇಡೀ ಕಟ್ಟಡದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಆ ಕಟ್ಟಡದಡಿಯಲ್ಲಿ ಸಿಲುಕಿಕೊಂಡಿದ್ರು. ಈಗಾಗಲೇ 60 ಜನರನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. 8 ಮೃತದೇಹಗಳು ಕೂಡ ಈಗಾಗಲೇ ಹೊರ ತೆಗೆಯಲಾಗಿದೆ. ಜೊತೆಗೆ ಈಗಾಗಲೇ ಕಟ್ಟಡದಿಂದ ದೊಡ್ಡ ಮಟ್ಟದ ದುರ್ವಾಸನೆ ಹೊರ ಬರ್ತಾ ಇದೆ. ಹಾಗಾಗಿ ಕಟ್ಟಡದ ಅವಶೇಷಗಳಡಿ ಸಿಲುಕಿದಂತವರು ಇನ್ನೂ ಸಾಕಷ್ಟು ಜನ ಮೃತಪಟ್ಟಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಟ್ಟಡದ ಸುತ್ತ ಕಾರ್ಯಾಚರಣೆ ನಡೀತಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ದುರ್ವಾಸನೆ ಬರುತ್ತದೆ. ಈ ಒಂದು ಕಾರಣಕ್ಕಾಗಿ ಅಂದ್ರೆ ಈ ಕಟ್ಟಡ ದುರಂತ ನಡೀಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂತದ್ದು ಕಟ್ಟಡದ ಮಾಲೀಕರು ವಹಿಸಿದಂತಹ ನಿರ್ಲಕ್ಷ್ಯ, ಇಂಜಿನಿಯರ್ಗಳು ವಹಿಸಿದಂತಹ ನಿರ್ಲಕ್ಷ್ಯ. ಸಹಜವಾಗಿ ಬಹುಮಾಡಿ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಕಟ್ಟಡದ ಸದೃಢತೆ, ಅದಕ್ಕೆ ಬಳಸುವಂತ ಇಟ್ಟಿಗೆ, ಸ್ಟೀಲ್, ಸಿಮೆಂಟ್ ಎಲ್ಲವೂ ಕೂಡ ಟೆಸ್ಟಿಂಗ್ ಆಗಬೇಕಾಗುತ್ತೆ. ಯಾವ ಲ್ಯಾಬಲ್ಲಿ ಇವರು ಟೆಸ್ಟ್ ಮಾಡಿಸಿದ್ದು ಕೂಡ ಅಂದ್ರೆ ದಾಖಲೆಗಳಿಲ್ಲ. ಹಾಗಾಗಿ ಬೇನಾಮಿಯಾಗಿ, ಬೇಕಾಬಿಟ್ಟಿಯಾಗಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರ ಜೀವಕ್ಕೆ ಒಂದು ಕುತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಮಾ, ನಿಜಕ್ಕೂ ಗುರುರಾಜ್, ಇಲ್ಲಿ ಬಹಳಷ್ಟು ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ತಾವು ಹೇಳೋ ಹಾಗೆ ಅಂದ್ರೆ ವಾರಕ್ಕೂ ಮುಂಚೆ ಗೊತ್ತಿತ್ತು ಈ ಕಟ್ಟಡ ಕುಸಿಬಹುದು ಅಥವಾ ಸಮಸ್ಯೆ ಇದೆ ಅಂತ. ಆ ಸಮಸ್ಯೆ ಗೊತ್ತಿದ್ದು ಕೂಡ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ರೀತಿ ಏನಿದೆ ಆ ರೀತಿ ಇನ್ನಷ್ಟು ಅವಾಂತರಕ್ಕೆ ಕಾರಣ ಆಯ್ತು. ಅದೆಲ್ಲವೂ ಕೂಡ ಅವರಿಗೆ ಗೊತ್ತಾಗ್ಲೇ ಇಲ್ವಾ? ನಿಜಕ್ಕೂ ಮಾಲೀಕರ ಗಮನಕ್ಕೆ ಬರಲಿಲ್ವಾ ಇದು ಅಂತ?
ಖಂಡಿತ ಮಾಲೀಕರ ಗಮನಕ್ಕೆ ಬಂದಿದೆ. ಮಾಲೀಕರ ಸ್ವಯಂಕೃತ ಅಪರಾಧ ಮತ್ತು ಇಂಜಿನಿಯರ್ಗಳು ಮಾಡಿದಂತಹ ರಾಂಗ್ ಅಡ್ವೈಸ್ ಇಂದನೇ ಇವತ್ತು ಕಟ್ಟಡ ಕುಸಿಲಿಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು. ಒಂದು ದೊಡ್ಡ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಆ ಪಿಲ್ಲರ್ ಅನ್ನು ಸ್ಟ್ರೆಂಥನ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಗೌಪ್ಯವಾಗಿ ಕಾಪಾಡಿಕೊಳ್ಳುವಂತ ಉದ್ದೇಶ ಏನಿತ್ತು ಅನ್ನೋಂಥದ್ದು ತುಂಬಾ ಸ್ಪಷ್ಟವಾಗಿತ್ತು. ಪ್ರತಿಮಾ, ಇಲ್ಲಿ ಕಟ್ಟಡ ಈಗಾಗಲೇ ಒಂದು ಮಾಡಿ ನೆಲ ಮಾಡಿ ಮತ್ತು ಮೊದಲ ಮಾಡಿ ಏನಿತ್ತು ಅದನ್ನ ಮಾರಾಟ ಮಾಡಿದ್ರು. ಆ ಮಾರಾಟ ಮಾಡಿರೋದ್ರಿಂದ ಸಹಜವಾಗಿ ಕಟ್ಟಡ ಕುಸಿಯುತ್ತೆ ಅನ್ನೋಂತ ವಿಷಯ ಅಲ್ಲಿ ಇರುವಂತವರಿಗೆ ಗೊತ್ತಾದ್ರೆ ಅವರೆಲ್ಲರೂ ಆತಂಕಗೊಳ್ತಾರೆ, ಪ್ಯಾನಿಕ್ ಆಗ್ತಾರೆ ಅಂತೇಳಿ ಅದನ್ನು ಗೌಪ್ಯವಾಗಿ ಕಾಪಾಡಲಾಗುತ್ತೆ. ಜೊತೆಗೆ ಇರುವಂತಹ ಪಿಲ್ಲರ್ ಮಾಡಲಿಕ್ಕೆ ಹಾಕಿರುವಂತದ್ದು ಕೂಡ ಪ್ರತಿಮಾ ಖಂಡಿತ ಪ್ರತಿಮಾ. ನನ್ನ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆ ಬಂದಿದ್ದಾರೆ. ಬಿಜೆಪಿ ಶಾಸಕರು ಎಲ್ಲರೂ ಕೂಡ ಈ ಕಟ್ಟಡ ಬಿದ್ದಾಗಲಿಂದಲೂ ಕೂಡ ರಕ್ಷಣಾ ಸಿಬ್ಬಂದಿ ಜೊತೆಗಿದ್ದು ಕಮ್ಯುನಿಕೇಶನ್ ಮಾಡಿ ಅವ್ರು ಯಾವ ರೀತಿ ಸಹಕಾರ ಬೇಕು, ಈ ಒಂದು ರೆಸ್ಕ್ಯೂ ಆಪರೇಷನ್ ನಡೀಬೇಕು, ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ರು. ಸರ್, ತಾವು ನೋಡಿದ್ರಿ ಈ ಒಂದು ದೊಡ್ಡ ಕಟ್ಟಡ ಕುಸಿಲಿಕ್ಕೆ ನಿಮ್ಗೆ ಗೊತ್ತಿದೆ ಕ್ವಾಲಿಟಿ ಆಫ್ ವರ್ಕ್ ಆಗಿಲ್ಲ, ಸರಿಯಾಗಿ ಪರ್ಮಿಷನ್ ತಗೊಂಡಿಲ್ಲ, G+3 ತಗೊಂಡು G+4 ಕಟ್ಟಿದ್ದಾರೆ. ಮತ್ತು ಇರುವಂತ ಪಿಲ್ಲರ್ಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಪಾಯ ಹಗದು ಅವುಗಳನ್ನ ಅಲುಗಾಡಿಸಿದ್ದೇ ಈ ಕಟ್ಟಡ ಕುಸಿಲಿಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಲಭ್ಯವಾಗ್ತದೆ. ಏನು ಹೇಳ್ತೀರಿ ಸರ್? ನೋಡಿ, ಭಾಳ ಕಳಪೆ ಮಟ್ಟದ್ದು ಕಾಮಗಾರಿ ಮಾಡಿ ಏನೋ ಹಣ ಉಳಿಸ್ಲಿಕ್ಕೆ ಹೋಗಿ ಪ್ರಾಫಿಟ್ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಇವತ್ತೇನೋ ಅನಾಹುತ ಆಗಿದೆ. ಅದಕ್ಕೆ ಮೂಲ ಕಾರಣ ಅದು. ಹೀಗಾಗಿ ಒಂದು ಕಟ್ಟಡ ಕಟ್ಟುವಾಗ ಏನು ಅದಕ್ಕೆ ಪ್ರಿಸ್ಕ್ರೈಬ್ಡ್ ಇರ್ತಾವೆ, ಇಷ್ಟು ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಸಿಮೆಂಟ್ ಆಗಲಿ, ಉಸುಕಾಗಲಿ, ಅಥವಾ ಪಾಯ ಹಾಕುವಾಗ ಸ್ಟೀಲ್ ಆಗಲಿ, ಎಲ್ಲವನ್ನೂ ಮಾಡಿದಾಗ ಅದು ಗಟ್ಟಿ ಆಗ್ತದೆ. ಇವತ್ತು 100 ವರ್ಷದ ಹಿಂದೆ ರಾಜರ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡ ಇವತ್ತು ಅದಾವೆ. ಆದರೆ ಇವತ್ತು ಇನ್ನೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಹೋಗ್ತದಂದ್ರೆ ಎಷ್ಟು ಲೋ ಮಟ್ಟಕ್ಕೆ ಹೋಗಿದ್ದಾರೆ, ಕಳಪೆ ಮಟ್ಟದ್ದು ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಹುಶಃ ನಮ್ಮ ಭಾಗದಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಷ್ಟು ದೊಡ್ಡ ಅನಾಹುತ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿಲ್ಲ. ಬೆಂಗಳೂರಲ್ಲಿ ಗಂಗಾರಾಮ್ ಕಟ್ಟಡ ಬಿದ್ದಿತ್ತು, ಅದಾದಮೇಲೆ ಇದನ್ನು ಇಷ್ಟು ದೊಡ್ಡ ಅನಾಹುತ ಈಗಾಗಲೇ 9 ಜನ ಸತ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು 50-60 ಜನ ಇಂಜೂರ್ಡ್ ಆಗಿದ್ದಾರೆ ಮತ್ತು ಇನ್ನೂ ಒಂದು 18-20 ಜನ ಒಳಗಿದ್ದಾರೆ. ಇನ್ನೂ ಅವ್ರದ್ದೇನು ಪರಿಸ್ಥಿತಿ ಆಗಿದೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ, ದುರಂತಕ್ಕೆ ಕಾರಣರಾದಂಥ ಅವ್ರನ್ನ ಏನು ಮಾಡಿದ್ರಿ, ಅವ್ರ ಮೇಲೆ ಆ್ಯಕ್ಷನ್ ಏನು ತೊಗೊಂಡ್ರಿ? ನಾ ಫಸ್ಟ್ ಪ್ರಶ್ನೆ ಕೇಳ್ತೀನಿ. FIR ಫೈಲ್ ಮಾಡೋದು ಅಷ್ಟಲ್ಲ, ಹಾಗಾದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತಲ್ಲ. ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇದೇನು ಯಾರನ್ನೋ ರಕ್ಷಣೆ ಮಾಡಿಕೊಂಡಿರಿ? ಇದಕ್ಕೆ ಮುನ್ಸಿಪಲ್ ಆಫೀಸರ್ಸು ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟರು, ಮತ್ತು CC ಕೊಟ್ಟರು ಪಾರ್ಷಿಯಲ್ಲಿ, ಮತ್ತು ಈ ಬಿಲ್ಡಿಂಗ್ ಪರ್ಮಿಷನ್ ಎಷ್ಟು ಅಂತಸ್ತು ಕೊಟ್ರಿ? ಕಮಿಷನ್ ಇಮಿಡಿಯೇಟ್ಲಿ ಹೊರಗೆ ಬರಬೇಕಾಯಿತು. 3 ಅಂತಸ್ತು ಕೊಟ್ಟಿರಲ್ಲ, ಹೇಳಬೇಕಾಯಿತು. 4 ಅಂತಸ್ತು ಕಟ್ಟಿದಾಗ ನೀವು ಅದನ್ನ ಯಾಕೆ ಸ್ಟಾಪ್ ಮಾಡಲಿಲ್ಲ? ನಿಮ್ಮ ಇಂಜಿನಿಯರ್ಸ್ ಮಲ್ಕೊಂಡಿರ್ತಾರೆ. ಹೇಗೆ ಹಣದ ವ್ಯವಹಾರ ಅಂತಂದ್ರೆ ಎಲ್ಲನೂ ಗಪ್ಚುಪ್, ಎಲ್ಲ ನಿದ್ರೆ ಮಾಡೋದು. ಈ ರೀತಿಯಿಂದ ನಾ ಪ್ರತಿ ವರ್ಷ ಹೇಳ್ಕೊಂಡು ಬಂದೀನಿ. ಆಗಲೇ 8-10 ವರ್ಷದಿಂದ ನಾ ಪದೇ ಹೇಳ್ತಾ ಇದ್ದೇನೆ, ನೀವು ಬಿಲ್ಡಿಂಗ್ ಬೈಲಾಸ್ ಪ್ರಕಾರ ಅದನ್ನೋ ಇಲ್ಲೋ ವಿಚಾರ ಮಾಡಿರಿ. ಅರ್ಧ ಗುಂಟೆಯೊಳಗೆ 1 ಗುಂಟೆಯೊಳಗೆ 4 ಅಂತಸ್ತು ಮನಿ ಕಟ್ತಾರ, ನೀವು ನೋಡೋದಿಲ್ಲ, ಸೆಟ್ ಬ್ಯಾಕ್ ಇಲ್ಲ, ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅಂಗಡಿ ಮಾಡಿಕೊಡ್ತೀರಿ, ಅಂದ್ ಹೋಗಿ ಏನೋ ಮಾಡೋದಿಲ್ಲ, ನೀವು ಆಕ್ಷನ್ ತಗೊಳ್ಳೋದಿಲ್ಲ. ಸಚಿವರ ಸಂಬಂಧಿ ಅನ್ನೋ ಕಾರಣಕ್ಕೆ ಏನಾದರೂ ಅಧಿಕಾರಿಗಳು ಮುಲಾಜು ತೋರಿಸಿ ಈ ರೀತಿ ಅಂದ್ರೆ ನಿಯಮಗಳನ್ನ ಪಾಲಿಸೋದನ್ನು ಬಿಟ್ಟು ಸಡಿಲಗೊಳಿಸಿದ್ರ ಅಂತ ನಾವು ಒಂದು ಹೇಳ್ತೀನಿ. ಅದ್ರ ಬಗ್ಗೆ ತರೋ ಎನ್ಕ್ವೈರಿ ಆಗಲಿ. ಇದರಲ್ಲಿ ಸಚಿವರಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದ್ರ ಬಗ್ಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಅದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಆಗಬೇಕು. ಒಬ್ಬ ಸ್ಟೇಟ್ ಲೆವೆಲ್ ಒಳ್ಳೆಯ ಆಫೀಸರು, ಯಾರು ಸಿವಿಲ್ ಇಂಜಿನಿಯರ್, ಎಕ್ಸ್ಪರ್ಟೈಸ್ ಇನ್ ಬಿಲ್ಡಿಂಗ್, ಅವರು ಅಸಿಸ್ಟ್ ಮಾಡಬೇಕು ಆ ಜುಡಿಷಿಯಲ್ ಎನ್ಕ್ವೈರಿಗೆ. ಅಂದಾಗ ನಿಜ ಬರ್ತದೆ, ಮತ್ತು ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅನ್ನುವಂಥದ್ದು ಹೊರಗಡೆ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇವತ್ತೇನಾಗಿದೆ ನಮ್ಮ ಅಧಿಕಾರಿಗಳ ಮೆಂಟಾಲಿಟಿ ಏನಾಗಿದೆ, ಹಣ ಕೊಟ್ಟರೆ ಎಲ್ಲವೂ ಮುಚ್ಚಿ ಹೋಗುವಂಥದ್ದು ಇವತ್ತು ನಡೀತಾ ಇದೆ ವ್ಯವಸ್ಥೆ. ಹೀಗಾಗಿ ಆ ಪಾರ್ಷಿಯಲ್ CC ಯಾರು ಕೊಟ್ಟಿದ್ದಾರೆ ಮತ್ತು CC ಕೊಡಲಿಕ್ಕೆ ಕಾರಣ ಏನು, ಆ ರೂಲ್ಸ್ ಪ್ರಕಾರ ನಡೆದಿರೋ ಇಲ್ಲೋ, ಇದೆಲ್ಲ ಎನ್ಕ್ವೈರಿ ಆಗಬೇಕು. ಯಾರೋ ಒಬ್ಬ ಅಧಿಕಾರಿನ ಸಸ್ಪೆಂಡ್ ಮಾಡಿಲ್ಲ, ಇನ್ನೂವರೆಗೆ ಒಬ್ಬ ಅಧಿಕಾರಿನೂ ಸಸ್ಪೆಂಡ್ ಮಾಡಿಲ್ಲ, ಒಬ್ಬರು ಅರೆಸ್ಟ್ ಮಾಡಿಲ್ಲ. ಮತ್ತು ಕೇಂದ್ರ ಸರ್ಕಾರ ರೇರಾ ಆ್ಯಕ್ಟ್ ಮಾಡಿದೆ, ಅದರ ರೆಗ್ಯುಲೇಷನ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ ರಾಜ್ಯ ಸರ್ಕಾರ, ಇಲ್ಲಿಯವರು ಅದನ್ನ ಯಾಕೆ ಮಾಡಿಲ್ಲ? ಹೀಗಾಗಿ ಎಲ್ಲ ಒಂದು ಸರ್, ಅಂದ್ರೆ ಈಗ ಮೃತಪಟ್ಟಂತವ್ರಿಗೆ ನ್ಯಾಯ ಒದಗಿಸಬೇಕಾದಂಥ ಸರ್ಕಾರ ಅವರಂದ್ರೆ ಈ ಕಟ್ಟಡ ನಿರ್ಮಾಣ ಮಾಡಿದಂಥವ್ರ ಮೇಲೆ ಮರ್ಡರ್ ಕೇಸ್ ಫೈಲ್ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ ಸರ್. ಇದು ಕ್ರಿಮಿನಲ್ ಆ್ಯಕ್ಟ್ ನೋಡ್ರಿ. ಒಬ್ಬನ ಮರ್ಡರ್ ಮಾಡಿದರೆ ಇಮಿಡಿಯೇಟ್ಲಿ ಹೋಗಿ ಅರೆಸ್ಟ್ ಮಾಡ್ತೀರಿ ಅವ್ರನ್ನ. ಇದೊಂದು ಕ್ರಿಮಿನಲ್ ಆ್ಯಕ್ಟ್. 9 ಜನ ಸತ್ತಿದ್ದಾರೆ ರೀ. ಇಟ್ ಈಸ್ ಈಕ್ವಲ್ ಟು ಮರ್ಡರ್. ಮತ್ತು ಅವ್ರನ್ನ ನೀವು ಏನು ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಅಂತಂದರೆ ನಾಳೆ ಇದೇ ಪದೇ ಇಂಥ ಬಿಲ್ಡಿಂಗ್ ಹೇಳ್ಕೊಂತ ಹೋಗ್ತಾವೆ, ಇದೇ ರೀತಿ ಬಿಲ್ಡಿಂಗ್ ಬೀಳ್ಕೊಂತ ಹೋಗ್ತಾವೆ. ಅದಕ್ಕೇನು ಆ್ಯಕ್ಷನ್ ಅನ್ನುವಂಥ ಪ್ರಶ್ನೆ ನಾನು ಇವತ್ತು ಕೇಳ್ತಾ ಇದ್ದೇನೆ. ಇಮಿಡಿಯೇಟ್ಲಿ ಇವತ್ತು ಆ್ಯಕ್ಷನ್, ಟೇಕ್ ಆ್ಯಕ್ಷನ್. ಇಲ್ಲಿದ್ರೆ ಇವತ್ತು ನಮ್ಮ ಜಿಲ್ಲಾ ಆಡಳಿತದ ಬಗ್ಗೆನೂ ನಾವು ಸಂಶಯ ಚಾಲು ಆಗ್ತದೆ, ಇಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಸಂಶಯ ಚಾಲು ಆಗ್ತದೆ. ನೀವು ಯಾರೋ ಇನ್ಫ್ಲೂಯೆನ್ಸಿಗೆ ಒಳಗಾಗಿದ್ದೀರಿ ಅಂತೇಳಿ ನಮ್ಗೆ ಸಂಶಯ ಚಾಲು ಆಗ್ತದೆ. ಬೇರೆ ಕಡೆ ಇಂಥವು ಏನಾರು ಆಗಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಿದ್ದಿಲ್ಲ. ಇವತ್ತು ಯಾರೋ ಆಕ್ಸಿಡೆಂಟ್ ಮಾಡಿದ್ರು ಆ ಡ್ರೈವರ್ನ ಮಾಲಕನ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ತಗೊಂಡು ಹೋಗಿರಲಿಲ್ಲ. ಇಷ್ಟು ದೊಡ್ಡ ಅನಾಹುತ ಆದರೂ ಇನ್ನೂ ನೀವು ಆ್ಯಕ್ಷನ್ ಇಲ್ಲ ಅಂತಂದರೆ ಇಟ್ ಶೋಸ್ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಇದು ಸುವರ್ಣ ನ್ಯೂಸ್ ಕೂಡ ಅದನ್ನೇ ಒತ್ತಾಯ ಮಾಡುತ್ತೆ. ಈ ತಪ್ಪಿತಸ್ಥರು ಏನು ಕಟ್ಟಡ ಮಾಲೀಕರಿದ್ದಾರೆ, ಇದನ್ನು ಕಟ್ಟಿದಂಥ ಇಂಜಿನಿಯರ್ಸ್ಗಳಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕನ್ನುವಂಥದ್ದು. ನನ್ನ ಜೊತೆಗೆ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸರ್, ಈ ದುರಂತದ ಬಗ್ಗೆ ಏನು ಹೇಳ್ತೀರಿ? ಇದು ಕಂಡು ಕೇಳರಿದಂಥ ಒಂದು ದುರಂತ.
ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ದುಡ್ಡು ಗಳಿಸ್ಬೇಕು ಅನ್ನುವಂಥ, ಬಡವರ ರಕ್ತವನ್ನು ಹೀರಿ ಆದರೂ ಜಾಸ್ತಿ ದುಡ್ಡು ಗಳಿಸ್ಬೇಕನ್ನುವಂಥ ರಕ್ತ ಪಿಪಾಸುಗಳ ಸ್ವಾರ್ಥ ಮತ್ತು ಒಂದು ಮೋಹದಿಂದ, ಅತಿ ಹಣ ಗಳಿಸ್ಬೇಕನ್ನುವಂಥ ಮೋಹದಿಂದ ಈ ರೀತಿ ಒಂದು ಕಳಪೆ ಮಟ್ಟದ ಬಿಲ್ಡಿಂಗನ್ನು ಕಟ್ಟಿ, ಅತ್ಯಂತ ಕಳಪೆ ಮಟ್ಟದ್ದಿದೆ. ಆ್ಯಸ್ ಇಟ್ ಈಸ್ ಮ್ಯಾಲಿಂದ 5 ಅಂತಸ್ತಿಂದ ಹಿಂಗೆ ಕೆಳಗೆ ಬೀಳ್ತದೆ ಅಂತಂದರೆ ಎಷ್ಟು ಕಳಪೆ ಮಟ್ಟದ್ದಾಗಿರಬೇಕು ಅನ್ನೋಂಥದ್ದು ವಿಚಾರ ಮಾಡ್ಬೇಕು ನಾವು. ಮತ್ತು ಅದು ಬಿಲ್ಡಿಂಗು ಸರಿಯಾಗಿರಲಿಲ್ಲ, ಅದಕ್ಕೆ ಅದರದ್ದು ಸೇಫ್ಟಿ ಇರಲಿಲ್ಲ ಅಂಥೇಳಿ ಕೆಳಗಿನಿಂದ ಬಿಲ್ಡಿಂಗ್ ಮುಗಿದ ಮೇಲೆ ಕಾಲಮ್ ಹಾಕುವಂಥದ್ದನ್ನು ಇವತ್ತು ಅನೇಕರು ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದೆ. ಈ ಎಲ್ಲ ಸಂಗತಿಗಳನ್ನು ಏನು ತೋರಿಸ್ತದೆ ಅಂತಂದ್ರೆ, ಯಾರು ಬಿಲ್ಡಿಂಗ್ ಓನರ್ಸ್ ಇದ್ದರು ಅವರಿಗೆ ಜನರಿಗೆ ಒಳ್ಳೇದಾಗಬೇಕು, ನಮಗೂ 2 ದುಡ್ಡು ಉಳಿಬೇಕು ಅನ್ನುವಂಥ ಒಳ್ಳೆಯ ಬಿಸ್ನೆಸ್ ಭಾವ ಇರಲಿಲ್ಲ. ಅವ್ರದ್ದು ಏನಾದರೂ ಆಗಲಿ ನಮಗೆ ದುಡ್ಡು ಬಂದರೆ ಸಾಕು ಅನ್ನುವಂಥ ರಾಕ್ಷಸಿ ಪ್ರವೃತ್ತಿಯಿಂದ ಇದಾಗಿದೆ. ಆದ್ದರಿಂದ ಅದರ ಜೊತೆಗೆ ಈ ಕಟ್ಟಡಕ್ಕೆ ಸ್ಯಾಂಡ್ ಅನ್ನು ಬಳಸಿದ್ರು ಅನ್ನೋದು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಲೇಷ್ಯಾದಿಂದ ಏನು ಸ್ಯಾಂಡ್ ತರಿಸಿದ್ರು, ಗುಣಮಟ್ಟದಾಗಿಲ್ಲ ಅನ್ನುವಂಥ ಆರೋಪಗಳಿತ್ತು. ಕಳಪೆ ಗುಣಮಟ್ಟದ ಸ್ಯಾಂಡ್ ಅನ್ನು ತರಿಸಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅಂತ, ಆ ಸ್ಯಾಂಡ್ ಅನ್ನು ಇದಕ್ಕೆ ಬಳಕೆ ಮಾಡಿದೆ ಅನ್ನುವಂಥ ಮಾತನಾಡಿದ್ರೆ ಆ ಬಗ್ಗೆ ಯಾವ ರೀತಿ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತೀರಿ? ನೋಡಿ, ಮೊದಲು ಇದು ನ್ಯಾಯಾಂಗ ತನಿಖೆ ಆಗಬೇಕು. ಯಾಕಂದ್ರೆ ಇದು ರೆಸಿಡೆನ್ಷಿಯಲ್. ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೇನೆ. ಪ್ರತಿಮಾ, ಈ ಭಾಗದಲ್ಲಿ ಮತ್ತೊಂದು ಮೃತದೇಹವನ್ನು ಹೊರತೆಗೆಯಲಾಗಿದೆ. ನೀವೀಗ ನೋಡಬಹುದು ರೆಸ್ಕ್ಯೂ ಟೀಮ್ ಏನಿದೆ, NDRF ತಂಡ ಆಂಬುಲೆನ್ಸ್ ನಲ್ಲಿ ಆ ಬಾಡಿಯನ್ನು ಸಾಗಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಈಗ ಇಲ್ಲಿ ಸಾವಿನ ಸಂಖ್ಯೆ 10ಕ್ಕೆ ತಲುಪಿದೆ. ಈಗಾಗಲೇ ಬೆಳಗ್ಗೆ ಕೂಡ ನಸುಕಿನ ಜಾವ 2 ಜೀವಂತವಾಗಿ ಹೊರತೆಗೆಯಲಾಗಿತ್ತು. ಇದೀಗ 10ನೇ ಬಾಡಿ ಮೃತದೇಹ ಈ ಒಂದು ಕಟ್ಟಡದಿಂದ ಅವಶೇಷಗಳಡಿಯಿಂದ ಸಿಲುಕಿದಂತ ಮೃತದೇಹವನ್ನು ಹೊರತೆಗೆಯಲಾಗ್ತಾ ಇದೆ. ಪ್ರತಿಮಾ, ಈಗ ನೋಡಬಹುದು ಆ ಭಾಗದಲ್ಲಿ ಆಂಬುಲೆನ್ಸ್ ನಲ್ಲಿ ಆ ಒಂದು ಮೃತದೇಹವನ್ನು ಸಾಗಿಸ್ತಾ ಇದ್ದಾರೆ ಅಧಿಕಾರಿಗಳು. ಕಟ್ಟಡದ ಅವಶೇಷಡಿ ಸಿಲುಕಿರುವಂತ ಇನ್ನೂ ಸಾಕಷ್ಟು ಸಂಖ್ಯೆ ಜನ ಇದ್ದಾರೆ, 15ರಿಂದ 20 ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ರೆಸ್ಕ್ಯೂ ಮಾಡುವಂತಹ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಆ ಒಂದು ಮೃತದೇಹವನ್ನು ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಅವ್ರ ಮಾತನ್ನ ಮುಂದುವರಿಸ್ತಾರೆ. ಸರ್, ಏನ್ ಹೇಳ್ತೀರಿ? ನ್ಯಾಯಾಂಗ ತನಿಖೆ ಆಗಬೇಕು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಮತ್ತು ಒಬ್ಬ ಎಕ್ಸ್ಪರ್ಟ್ ಸಿವಿಲ್ ಇಂಜಿನಿಯರ್ನಿಂದ ನ್ಯಾಯಾಂಗ ತನಿಖೆ ಆಗಬೇಕು. ಇದರ ಲ್ಯಾಂಡ್ ಯೂಸ್ ಏನಿತ್ತು ಮತ್ತು ಇದರ ಮೊದಲು ಸೇಫ್ಟಿ ಇರಲಿಲ್ಲ, ಆ ನಂತರ ಅದು ಇಡೀ ಬಿಲ್ಡಿಂಗ್ ಅಗಳಾಡಕ್ಕೆ ಪ್ರಾರಂಭ ಮಾಡಿದ ನಂತರ ಒಂದು ಹೊಸ ಕಾಲಮ್ ಹಾಕೋ ಪ್ರಯತ್ನ ಮಾಡಿದರು. ಈ ಎಲ್ಲ ಸಂಗತಿಗಳ ಬಗ್ಗೆ ಮತ್ತು ಇಷ್ಟು ವೀಕ್ ಆಗಿರುವಂಥ ಬಿಲ್ಡಿಂಗನ್ನೆಲ್ಲ ಮಾರಾಟ ಮಾಡಿರುವಂಥದ್ದು, ಇದರ ಬಗ್ಗೆ ಸಂಪೂರ್ಣ ವರದಿ ಹೊರಗೆ ಬರಬೇಕು, ವಿವರ ಹೊರಗೆ ಬರಬೇಕು ಅಂದರೆ ನ್ಯಾಯಾಂಗ ತನಿಖೆ ಆಗಬೇಕು. ಮತ್ತು ಮಹಾನಗರ ಪಾಲಿಕೆಯಲ್ಲೂ ಯಾರ್ಯಾರು ತಪ್ಪಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಕನಿಷ್ಠ ಪಕ್ಷ 10 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು. ಮತ್ತು ಇನ್ನೂ ಒಬ್ಬರನ್ನೂ ಬಂಧಿಸಿಲ್ರಿ. ಒಬ್ಬ ಮನುಷ್ಯ ಏನಾರು ತಪ್ಪು ಮಾಡಿದ ಸಾಮಾನ್ಯ ಮನುಷ್ಯ ಅಂತಂದ್ರೆ, ಒಬ್ಬ ಬರೀ ಒಂದು ಸಣ್ಣ ಕಳ್ಳತನ ಮಾಡಿದ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಹೋಗಿ ಒಳಗೆ ಹಾಕ್ತಾರೆ, ಏನೂ ಮಾಡಿಲ್ಲಲ್ಲ. ಅಂದ್ರೆ ಎಷ್ಟು ನಿರ್ಲಿಪ್ತ ಭಾವದಿಂದ ನಮ್ಮ ಮಹಾನಗರ ಮಾಜಿ ಸಚಿವರ ಸಂಬಂಧಿ ಅನ್ನೋ ಕಾರಣಕ್ಕೆ ಆ ಪ್ರಭಾವಕ್ಕೆ ಏನಾದರೂ ಅಧಿಕಾರಿಗಳು ಒಳಗಾಗಿದ್ದಾರೆ ಸರ್? ನೋಡಿ, ನಾನು ಯಾರ ಮೇಲೂ ನೇರವಾಗಿ ಆರೋಪ ಮಾಡಲಿಕ್ಕೆ ಬಯಸುವುದಿಲ್ಲ. ಆದರೆ ಇಷ್ಟು ಹೇಳೋದು, ಏನೂ ಪ್ರಭಾವ ಇರಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಅನೇಕರು ಅರೆಸ್ಟ್ ಆಗ್ತಾಯಿದ್ರು. ಖಂಡಿತವಾಗಿ ಈಗಾಗಲೇ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಹೇಳುವಂಥದ್ದು ಈ ಒಂದು ಪ್ರಕರಣದ ಕುರಿತಂತೆ ನ್ಯಾಯಾಂಗ ತನಿಖೆ ಆಗಬೇಕು. ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇಂದ ಈ ಒಂದು ತನಿಖೆಯನ್ನು ಮಾಡಿಸಿ ಅನ್ನುವಂತ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಮೃತರ ಕುಟುಂಬಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಸರ್ಕಾರ ಕೊಡಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು. ಯಾವ ಮಾನದಂಡ ಮೇಲೆ ಇವರಿಗೆ ಅನುಮತಿಯನ್ನು ಕೊಟ್ಟರು, ನಿಯಮವನ್ನು ಉಲ್ಲಂಘಿಸಿ ಕಟ್ಟಡ ಕಟ್ಟಿದ್ರು ಕೂಡ ಮಹಾನಗರ ಪಾಲಿಕೆಯ ಕನ್ಸ್ಟ್ರಕ್ಷನ್ ವಿಭಾಗದ ಅಧಿಕಾರಿಗಳು ಯಾಕೆ ಮೌನವಾಗಿದ್ರು ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ಪ್ರತಿಮಾ, ಗುರುರಾಜ್, ನಿಜಕ್ಕೂ ಪ್ರಭಾವಿಗಳ ಪ್ರಭಾವದಿಂದಾಗಿಯೇ ಇಂದು ಮೀನಾವೇಶವನ್ನು ಎಣಿಸಲಾಗ್ತಾ ಇದೆ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್ ಗುರುರಾಜ್, ತಮ್ಮೆಲ್ಲ ಮಾಹಿತಿ.